ಹಾಯ್ ಫ್ರೆಂಡ್ಸ್, ನಮಸ್ತೆ. ಯೋಧನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ದಿನ ಒಂದು ಕುಟುಂಬದವ್ರ ಹತ್ರ ಕಾಂತಲಕ್ಷ್ಮಿ ಸಿಕ್ಕಾಕೊಂಡಿರ್ತಾಳೆ. ಆಗ ಕಾಂತಲಕ್ಷ್ಮಿ ನಮಸ್ಕಾರ ಅಂತ ಎಲ್ರಿಗೂ ಹೇಳ್ತಾಳೆ. ಆಗ ಸರಿತಾ ನಾಚಿಕೆ ಆಗಲ್ವ ನಿನಗೆ? ಅಲ್ಲ ಇಷ್ಟೆಲ್ಲ ಆದ್ರೂ ಮತ್ತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಮುಖ ತೋರ್ಸೋಕೆ ಅಂತ ಬಂದಿದೀಯಾ? ನಿನ್ನ ಮಗಳು ಪ್ಲಾನ್ ಮಾಡಿ ನಿನ್ನ ಕರ್ಸೇ ಬಿಟ್ಟಿದ್ದಾಳೆ ನೋಡು ಅಂತ ಕಾಂತಲಕ್ಷ್ಮಿನ ಒಯ್ಯೋಕೆ ಶುರು ಮಾಡ್ತಾಳೆ. ಆಗ ಗೌರಿ, ನೀವು ನನಗೆ ಎಷ್ಟಾದರೂ ಅವಮಾನ ಮಾಡಿ ನಾ ಸಹಿಸ್ಕೋತೀನಿ, ಅವಾಗ ನಮ್ಮ ತಪ್ಪಿತ್ತು, ಆದ್ರೆ ಇವಾಗ ನಮ್ಮ ತಪ್ಪೇ ಇಲ್ಲ. ಅಮ್ಮನಿಗೆ ನಾನು ಇಲ್ಲಿ ಬಂದಿದ್ದು ಗೊತ್ತೇ ಇಲ್ಲ, ಅವ್ರು ಇಲ್ಲಿಗೆ ಬರೋದು ನನಗೂ ಗೊತ್ತಿಲ್ಲ. ಹಾಗಿದ್ಮೇಲೆ ಯಾಕ್ರಿ ಬೈತೀರ ನಮ್ಮಮ್ಮನ್ನ? ಸುಮ್ಮನೆ ಈ ಥರ ಬೈದರೆ ನನಗೆ ಬೇಜಾರಾಗುತ್ತೆ, ನನಗೆ ಸಿಟ್ಟು ಬರುತ್ತೆ ಅಂತ ಗೌರಿ ಅತ್ತೆಗೆ ಹೇಳ್ತಾಳೆ. ಆಗ ಸರಿತಾ ಮುಚ್ಚೆ ಬಾಯಿ ಸಾಕು, ನೀವೆಲ್ಲ ಮುಸ್ಕಿನ ನಾಟಕ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದೀಯಾ, ಅದಕ್ಕೆಲ್ಲ ಸೂತ್ರಧಾರಿ ನಿಮ್ಮಮ್ಮನೇ. ಇಂಥ ನಾಟಕ ಮಾಡೋದ್ರಲ್ಲಿ ನಿಮ್ಮಮ್ಮ ನಂಬರ್ 1 ಅಂತ ಬೈತಾ ಇರ್ತಾಳೆ. ಆಗ ವಿವೇಕ್, ಅಮ್ಮ ಸುಮ್ಮನೆ ಇರ್ತೀಯಾ? ಇದು ಮನೆ ಅಲ್ಲ, ಇದು ದೇವಸ್ಥಾನ, ಸ್ವಲ್ಪ ನೋಡಿ ಮಾತಾಡು. ಅಲ್ಲಮ್ಮ, ಅವಳ ಹತ್ರ ಫೋನ್ ಕಿತ್ಕೊಂಡಿದ್ದೀಯಾ ಅಂದಮೇಲೆ ಅವಳು ಹೇಗೆ ಹೇಳೋಕೆ ಸಾಧ್ಯ? ನಾವೆಲ್ಲ ಎಲ್ಲಿಗೆ ಬರ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯಮ್ಮ? ಇದು ದೇವಸ್ಥಾನ, ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಅಂಥದ್ರಲ್ಲಿ ನಾವು ಅವರಿಗೆ ಯಾವುದೇ ಥರ ಪ್ರಶ್ನೆ ಮಾಡೋಕ್ಕೆ ನಮಗೆ ಅರ್ಹತೆ ಇಲ್ಲಮ್ಮ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡ ಅಂತ ಅಮ್ಮನಿಗೆ ಹೇಳ್ತಾಳೆ. ಆಗ ಅಜ್ಜಿ, ಕಾಂತಲಕ್ಷ್ಮಿ ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ನಿನ್ನ ಮಗಳು ನಮ್ಮ ಮನೇಲಿ ಆರಾಮಾಗಿ ಇರ್ತಾಳೆ, ಅವಳಿಗೆ ಯಾವುದೇ ಥರ ತೊಂದರೆ ಆಗಲ್ಲ, ನಮ್ಮ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಕಾಂತಲಕ್ಷ್ಮಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆಗ ಅಕ್ಕ ಬಂದು, ಏನೇ ಕಾಂತ, ನಿನ್ನ ನಾಚಿಕೆನೇ ಆಗಲ್ವೇನೆ? ಅವ್ರು ಅಷ್ಟೊಂದು ಅವಾಗಿಂದ ಬೈತಾ ಇದ್ರು, ಅಂದ್ರೂ ನಗ್ತಾ ಇದೆಯಲ್ಲಿ, ನಿನಗೇನು ಅನ್ಸೋದೇ ಇಲ್ವೇನೆ ಅಂತ ಕೇಳ್ತಾ ಇರುವಾಗ, ಅಕ್ಕ ಅದು ಹಾಗಲ್ಲಕ್ಕ, ಅವ್ರು ಬೈದ್ರು ಅಂತ ನನಗೆ ಬೇಜಾರಿಲ್ಲ, ಆದರೆ ಫಸ್ಟ್ ಟೈಮ್ ಅಳಿಯಂದ್ರು ನನ್ನ ಮಗಳ ಪರವಾಗಿ ಮಾತಾಡಿದ್ರು, ಅವ್ರ ಅಮ್ಮನ ಬಾಯಿನ ಮುಚ್ಚಿಸ್ಬಿಟ್ರು, ನನಗೆ ಖುಷಿ ಆಗ್ತಾ ಇದೆ ಅಕ್ಕ ಅಂತ ಹೇಳಿದಾಗ, ಹೌದೇನೆ, ತುಂಬಾ ಒಳ್ಳೆ ವಿಷಯ ಅಲ್ಲೇ, ಅಂದರೆ ಇನ್ಮೇಲೆ ನಮ್ಮ ಗೌರಿ ಅಲ್ಲಿ ಆರಾಮಾಗಿರ್ತಾಳೆ, ನಮ್ಗೆ ಯಾವುದೂ ಚಿಂತೆ ಇಲ್ಲ ಅಂತ ಮಾತಾಡ್ಕೊಂಡು ಇಬ್ಬರು ಮನೆ ಕಡೆಗೆ ಹೋಗ್ತಾರೆ. ಈ ಕಡೆ ಹೋಟೆಲ್ ರೂಮಲ್ಲಿ ಮೋನಿಕಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಆಗ ಅನಿಕೇತ್ ಅಲ್ಲಿ ಬಂದು, ಏನು ಮೋನಿಕಾ, ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಏನಾಯ್ತು? ನೀನು ಅನ್ಕೊಂಡಿದ್ದ ಥರ ಎಲ್ಲ ನಡೀತಾ ಅಂತ ಕೇಳಿದಾಗ, ಏನು ನಡೀತು, ಎಲ್ಲ ಮಣ್ಣು. ಆ ಗೌರಿ ಎಷ್ಟೊಂದು ಬದಲಾಗಿದ್ದಾಳು ಗೊತ್ತಾ, ಬೇಕು ಬೇಕಾ ಅಂತಾನೆ ಕೆಳಗಡೆ ಬಿದ್ದೋಗ್ಬಿಟ್ಲು, ಅದಕ್ಕೆ ಆ ವಿವೇಕ್ ಅವಳನ್ನ ಹೊತ್ಕೊಂಡು ತಿರುಗಾಡಿದ ಗೊತ್ತಾ. ನನಗಂತೂ ತುಂಬಾನೇ ಸಿಟ್ಟು ಬರ್ತಾ ಇತ್ತು, ಅವಳನ್ನ ಏನು ಮಾಡಲಿ ಅಂತ. ಆದರೆ ಏನು ಮಾಡೋದು, ನಾನೇನು ಪ್ರಯತ್ನ ಪಟ್ಟರು ಅದು ವ್ಯರ್ಥ ಆಗ್ತಿತ್ತು, ಅದಕ್ಕೆ ಸುಮ್ಮನೆ ಅಲ್ಲಿಂದ ಬಂದ್ಬಿಟ್ಟೆ ಅಂತ ಹೇಳಿದಾಗ, ಹೌದಾ ಅಷ್ಟೆಲ್ಲ ನಡೀತಾ ಅಲ್ಲಿ ಅಂತ ಕೇಳ್ತಾ ಇರುವಾಗ, ಹೌದು ಅನಿಕೇತ್, ಇನ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ, ಹೇಗಾದರೂ ಮಾಡಿ ಅವಳನ್ನ ಆ ಮನೆಯಿಂದ ಆಚೆ ಹಾಕ್ಸ್ತೀನಿ, ನೋಡ್ತಾ ಇರು ಅಂತ ಹೇಳ್ತಾ ಇರುವಾಗ ಅನಿಕೇತ್ ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತಾನೆ. ಓ, ನೀನೇ ದೊಡ್ಡ ಮೋಸಗಾತಿ, ಸಾಲದಕ್ಕೆ ಅವ್ರ ಗೌರಿ ಮೇಲೆ ಹೇಳ್ತಾ ಇದೀಯಾ? ನೀನು ಆ ಗೌರಿ ಮೇಲೆ ಎಷ್ಟೊಂದು ಸಿಟ್ಟಿಟ್ಕೋತೀಯಾ? ಅಷ್ಟು ನಾನಿಲ್ಲಿ ಬಚಾವಾಗ್ತೀನಿ, ನನ್ನಿಂದ ನಿನ್ನ ದೂರ ಮಾಡ್ತೀನಿ, ನೋಡ್ತಾ ಇರು ನಿನ್ನ ಪರಿಸ್ಥಿತಿ ಯಾವ ಥರ ತರ್ತೀನಿ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಈ ಕಡೆ ವಿವೇಕ್ಗೆ ಒಂದು ಕಾಲ್ ಬರುತ್ತೆ. ಇನ್ಸ್ಪೆಕ್ಟರ್ ವಿವೇಕ್ಗೆ ಕಾಲ್ ಮಾಡಿರ್ತಾರೆ. ವಿವೇಕ್ ಫೋನ್ ರಿಸೀವ್ ಮಾಡಿದಾಗ, ನಾನು ಇನ್ಸ್ಪೆಕ್ಟರು, ನಿಮ್ಮ ಮಿಸ್ಸಸ್ಸು ಲಾಸ್ಟ್ ಟೈಮು ಒಂದು ಕಂಪ್ಲೇಂಟ್ ಕೊಟ್ಟೋಗಿದ್ರು, ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಫೋನ್ ಮಾಡಿದೆ, ಆದರೆ ಅವ್ರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ, ಅದಕ್ಕೆ ನಿಮ್ಮ ಫೋನ್ ನಂಬರ್ ಇತ್ತಲ್ವಾ, ಅದಕ್ಕೋಸ್ಕರ ನಿಮಗೆ ಮಾಡಿದೆ. ಅವರು ಮೋನಿಕಾ ಅನ್ನೋರ ಬಗ್ಗೆ ಮಿಸ್ಸಿಂಗ್ ಕೇಸ್ನ ಇಲ್ಲಿ ದಾಖಲಿಸಿ ಹೋಗಿದ್ದಾರೆ, ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಏನೋ ಮೋನಿಕನ್ ಬಗ್ಗೆ ಹೇಳಿದಾರಾ ಅಂತ ಹೇಳಿದಾಗ, ಹೌದು ಅದ್ರ ಬಗ್ಗೆನೇ ಹುಡುಕಾಟ ಮಾಡ್ತಾ ಇದ್ದೀವಿ, ಇನ್ನೇನು ಅವ್ರು ಸಿಗ್ತಾರೆ ಅಂತ ಹೇಳಿದಾಗ, ಸರಿ ಬೇಗ ಹುಡುಕಿ ಅಂತ ಹೇಳಿ ವಿವೇಕ್ ಕಾಲ್ನ ಕಟ್ ಮಾಡ್ತಾನೆ. ಆಗ ವಿವೇಕ್, ಏ ಪುಣ್ಯವತಿ, ಮದುವೆ ಆಗಿ ಬಂದಿನ ನೀನು ಆಚೆ ಹೋಗಿದ್ದು ಈ ಕಾರಣಕ್ಕ? ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಅಂದ್ಕೊಂಡು ಅವಳ ರೂಮಿಗೆ ಬರ್ತಾ ಇರ್ತಾನೆ. ಗೌರಿ ಮಲ್ಕೊಂಡಿರ್ತಾಳೆ. ಗೌರಿನ ನೋಡಿ, ಇವಳು ಮಲ್ಕೊಂಡ್ರು, ಇವಳು ಕಬ್ಬು ಮಾತ್ರ ಕಡಿಮೆ ಆಗಿಲ್ಲ ನೋಡು, ಇವಳು ಮುಖ ನೋಡಿದ್ರೆ ಹಾಗೆ ಚಚ್ಬಿಡ್ಬೇಕು, ಆ ಥರ ಇದೆ ಅಂತ ಬೈಕೋತಾ ಇರ್ತಾನೆ. ಆಗ ವಿವೇಕ್, ಅಯ್ಯೋ ಬೇಡಪ್ಪ, ಇವಳು ನೆಬಸಿದ್ರೆ ಮುಗಿತು, ಇವಳೇನಾದ್ರೂ ಜೋರಾಗಿ ಕಿರ್ಚ್ಕೊಂಡ್ಬಿಟ್ರೆ ಎಲ್ಲರ ಮುಂದೆ ನನ್ನ ಕೆಟ್ಟನಾಗಿ ನಿಲ್ಲಿಸ್ಬಿಡ್ತಾಳೆ, ಬೇಡ ಬೇಡ, ಇವಳು ಸವಾಸನೆ ಬೇಡ ಅಂತ ಆಚೆ ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ ಚಾಮವನ್ನ ನೋಡಿ ಬಿಡ್ತಾನೆ. ಏನಣ್ಣ, ನೀನ್ ಹೆಂಡತಿ ರೂಮ್ಗೆ ನೀನು ಕದ್ದು ಹೋಗ್ತಾ ಇದೀಯಾ? ಅಲ್ಲ, ಎಲ್ಲರ ಮುಂದೆ ಹೋದ್ರೆ ಆಯ್ತಪ್ಪ, ಯಾರೇನೋ ನಿನಗೆ ಬೇಡ ಅಂತಾರ ಅಂತ ಹೇಳಿದಾಗ, ಏ ಸುಮ್ಮನೆ ಇರೋ, ನೀನೇನೇನೋ ಮಾತಾಡೋಕೆ ಹೋಗ್ಬೇಡ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಾತಾಡೋಕ್ಕೆ ಅಂತ ಬಂದಿದ್ದೆ ಅಷ್ಟೇ, ನೀನು ಅನ್ಕೊಂಡಿರ್ತಾರ ಏನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ವಿವೇಕ್. ಈ ಕಡೆ ಇನ್ಸ್ಪೆಕ್ಟರು ವಿವೇಕ್ಗೆ ಕಾಲ್ ಮಾಡಿರ್ತಾರೆ. ಆ ಕಡೆ ವಿವೇಕ್, ಹೇಳಿ ಸರ್ ಅಂತ ಹೇಳಿದಾಗ, ಅದು ಮೋನಿಕಾ ಅವರ ಪತ್ತೆ ಆಗಿದ್ದಾರೆ,
ಅದಕ್ಕೆ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ, ನೀವೆಲ್ಲಿದ್ದಾರೆ ಈಗ ಅಂತ ಹೇಳಿದಾಗ, ನಾನು ಮನೇಲೇ ಇದ್ದೀನಿ ಸರ್. ಸರಿ ನಾನು ಬರಲಾ ಸರ್ ಅಂತ ಹೇಳಿದಾಗ, ಸರಿ ಸರಿ ನೀವು ಅಲ್ಲೇ ಬರ್ರಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಇನ್ಸ್ಪೆಕ್ಟರ್. ಈ ಕಡೆ ಮನೆಯಲ್ಲಿ ಎಲ್ರೂ ಕೂಗ್ತಾ ಇರ್ತಾನೆ ವಿವೇಕ್. ಅಜ್ಜಿ, ತಾತ, ಅಮ್ಮ ಎಲ್ಲರೂ ಬನ್ನಿ ಇಲ್ಲಿ ಬನ್ನಿ, ಏ ಪುಣ್ಯವತಿ ನೀನು ಬಾರ ಈ ಕಡೆಗೆ ಅಂತ ಜೋರಾಗಿ ಕುಕ್ಕೋತಾ ಇರ್ತಾನೆ. ಆಗ ಜ್ಞಾನೇಶ, ಏನಪ್ಪ ಇದು ಇಷ್ಟು ರಾಜರಾಜವಾಗಿ ಹೆಂಡ್ತಿನ ಕರಿತಾ ಇದೀಯಾ, ಏನು ವಿಷಯ ಅಂತ ತಮಾಷೆ ಮಾಡ್ತಾ ಇರ್ತಾನೆ. ಆಗ ಗೌರಿ ಅಲ್ಲಿಗೆ ಬಂದು, ಏನ್ರಿ ಇಷ್ಟೊಂದು ಜೋರಾಗಿ ಕುಕ್ಕೋತಾ ಇದ್ದೀರಾ, ಏನಾಯ್ತ್ರಿ ಅಂತ ಕೇಳಿದಾಗ, ಹೌದು ಅವತ್ ಮದುವೆ ಆಗಿ ಬಂದಿನ ನೀನು ಆಚೆ ಹೋಗಿದ್ಯಲ್ಲ, ಏನಕ್ಕೆ ಹೋಗಿದ್ದೆ ಅಂತ ಕೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ. ಹಾಗೆ ಚಂಚಲಗೂ ಶಾಕ್ ಆಗುತ್ತೆ. ಅಯ್ಯಯ್ಯೋ, ಇವನ್ಗೆ ಗೊತ್ತಾಯ್ತು, ಅವಳು ಕಂಪ್ಲೇಂಟ್ ಕೊಡೋಕ್ ತಾನೇ ಹೋಗಿದ್ದು, ಅದು ಕುಮ್ಮತ್ ಕೊಟ್ಟಿದ್ದು ನಾನೇ ಅಲ್ವಾ, ಎಲ್ಲನ್ನ ಹೆಸರು ಹೇಳ್ಬಿಡ್ತಾಳೋ ಏನೋ ಅಂತ ಚಂಚಲಾಗೆ ಭಯ ಆಗೋಕೆ ಶುರು ಆಗುತ್ತೆ. ಆಗ ವಿವೇಕ್, ನಿಮ್ಗೆಲ್ಲ ಗೊತ್ತಾ ಇವಳು ಎಲ್ಲಿಗೆ ಹೋಗಿದ್ಲು ಅಂತ, ನಮ್ಮ ಮರ್ಯಾದೆ ಎಲ್ಲ ತೆಗೆದು ಓಡೋದ್ಲಲ್ಲ ಆ ಮೋನಿಕಾ, ಅವಳ ಬಗ್ಗೆ ಮಿಸ್ಸಿಂಗ್ ಕೇಸ್ನ ದಾಖಲಿಸೋಕೆ ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಲು ಅಂತ ಹೇಳಿದಾಗ ಸರಿತನಿಗೆ ಸಿಟ್ಟು ಬರುತ್ತೆ. ಏನೇ ನೀನು ಬಂದು ಒಂದೇ ದಿನಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೀಯಾ, ನಮ್ಮ ದಿನ ಒಂದು ಕುಟುಂಬದವರು ಆ ಕಡೆ ತಿರುಗು ಮುಖ ಮಾಡಿಲ್ಲ ಅಂತದ್ರಲ್ಲಿ ನೀನಿಂದ ಘನಕಾರ್ಯ ಮಾಡಿದೀಯಾ ಅಂತ ಬೈಯೋಕೆ ಶುರು ಮಾಡ್ತಾಳೆ. ಆಗ ವಿವೇಕ್, ನಿಮ್ಗೆಲ್ಲ ಗೊತ್ತಾ ಇವಳು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಬರ್ಸಿದಾಳೆ ಅಂತ, ಗೌರಿ ವಿವೇಕ್ ಚಕ್ರವರ್ತಿ ಅಂತ ಬೇರೆ ಬರ್ಸಿದಾಳೆ, ನನ್ನ ನಂಬರ್ ಕೂಡ ಅಲ್ಲೇ ಕೊಟ್ಟು ಬಂದಿದ್ದಾಳೆ, ಅದಕ್ಕೆ ಅವರು ಇವತ್ತು ನನಗೆ ಕಾಲ್ ಮಾಡಿದ್ರು, ಆ ಮೋನಿಕಾ ಏನೋ ಪತ್ತೆ ಆಗಿದ್ದಾಳೆ ಅಂತ ಹೇಳಿಬಿಡ್ತಾನೆ. ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ, ಗೌರಿಗೂ ಶಾಕ್ ಆಗುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.